ಧರ್ಮಸ್ಥಳ ಗ್ರಾಮದಲ್ಲಿ ಸರಣಿ ಹತ್ಯೆ ಆರೋಪ ಇವತ್ತು ಮತ್ತೆ ದೂರುದಾರ ವ್ಯಕ್ತಿಗೆ ಎಸ್ಐಟಿ ಬುಲಾವನ್ನ ನೀಡಿದೆ. ಹಾಗಾಗಿ ಇವತ್ತು ಕೂಡ ಆ ವ್ಯಕ್ತಿಯ ವಿಚಾರಣೆ ಮುಂದುವರಿಯಲಿದೆ. ಡಿಐಜಿ ಅನುಚೇತ್, ಎಸ್ಪಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ನಿನ್ನೆ 8 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಲಾಗಿತ್ತು. ಇವತ್ತು ಮತ್ತೆ ವಿಚಾರಣೆಯನ್ನು ನಡೆಸ್ತಾರೆ. ಎಸ್ಐಟಿ ತನಿಖಾ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಗಳು ಬಹಿರಂಗ ಆಗತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ನಿನ್ನೆಯ ವಿಚಾರಣೆಯಲ್ಲಿ ಸಮಂಜಸವಾದಂಥ ಉತ್ತರ ಸಿಕ್ಕಿದೆಯಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಆ ವ್ಯಕ್ತಿ ದಿಢೀರಂತ ಬಂದು ನಾನು 100 ಶವವನ್ನು ಹೂತಾಕಿದ್ದೀನಿ 1995ರಿಂದ ಅಂತ ಹೇಳಿದ ತಕ್ಷಣ ಅದನ್ನು ನಂಬಬೇಕು, ಅದಕ್ಕೆ ತನಿಖೆ ಆಗಬೇಕು ಅನ್ನೋದೇ ಎಲ್ರಿಗೂ ಆಶ್ಚರ್ಯ ಆಗ್ತಾ ಇರೋದು. ಇಷ್ಟು ದಿನ ಈ ವ್ಯಕ್ತಿ ಎಲ್ಲಿ ಹೋಗಿದ್ದ, ಏನು ಮಾಡ್ತಾ ಇದ್ದ, ಸಡನ್ ಆಗಿ ಯಾಕೆ ಬಂದ, ಈಗಿನ ಕಾಲದಲ್ಲೂ ಪಾಪ ಪ್ರಜ್ಞೆ ಅನ್ನೋದು ಕಾಡುತ್ತೆ ಅನ್ನೋದನ್ನ ಹೇಳ್ತಾರಾ, ಮತ್ತು ಆ ವ್ಯಕ್ತಿಗೆ 10-12 ವರ್ಷಗಳ ಹಿಂದಿನ ಸುದ್ದಿಗಳು ಗೊತ್ತಿರುತ್ತಾ, ಈಗಲೂ ಕೂಡ ಆ ವ್ಯಕ್ತಿ ಈ ಶವ ಇಲ್ಲಿ ಹೂತಾಕಿದ್ದೆ ಅಲ್ಲಿ ಹೂತಾಕಿದ್ದೆ ಅನ್ನೋದನ್ನ ಹೇಳ್ತಾನ ಪ್ರಶ್ನೆ ಇದೆ. ಸೊ ನಿನ್ನೆ 8 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಲಾಗಿದೆ. 8 ತಾಸಿನ ವಿಚಾರಣೆಯಲ್ಲಿ ಆ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾಗಿ ಉತ್ತರಿಸಿದ್ದಾನ ಅನ್ನೋದು. ನೀನು ಯಾರು, ನೀನು ಎಲ್ಲಿದ್ದೆ, ಇಷ್ಟು ದಿನ ಯಾಕೆ ಬರಲಿಲ್ಲ, ಈಗ ಯಾಕೆ ಬಂದೆ, ಆತ ಮೆಂಟಲಿ ಸ್ಟೇಬಲ್ ಆಗಿದ್ದಾನ, ಆರೋಗ್ಯವಾಗಿದ್ದಾನ, ಯಾರಾದ್ರ ಮೇಲೆ ಈತನ ಮೇಲೆ ಒತ್ತಡ ಹೇರ್ತಾ ಇದ್ದಾರಾ, ಕನ್ಫ್ಯೂಷನ್ಸ್ನಲ್ಲಿದ್ದಾನ, ಆತನ ಮೆಮೊರಿ ಪವರ್ ಎಷ್ಟು ಸ್ಟ್ರಾಂಗ್ ಆಗಿದೆ. ಯಾಕಂದರೆ ಆತ ಹೇಳ್ತಾ ಇರೋದು ಸಿನಿಮೀಯ ರೀತಿಯಾದಂಥ ಕಥೆಗಳನ್ನು, 100 ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಅಂದಾಗ ಅತಿ ದೊಡ್ಡ ಕ್ರೈಮ್ ಆಗಿಬಿಡುತ್ತೆ. ಅದು ಈ ಹಿಂದೆ ಎಂದೂ ಆಗದಂಥ ಒಂದು ಕ್ರೈಮ್ ನಮ್ಮ ರಾಜ್ಯದಲ್ಲಿ ನಡೆದಿದೆಯಾ ಅನ್ನೋ ಪ್ರಶ್ನೆ ಹುಟ್ಕೊಂಡು ಬಿಡುತ್ತೆ. ಹಾಗಾಗಿ ಅದಕ್ಕೆ ಆತ ಸಮಂಜಸವಾದಂಥ ಉತ್ತರವನ್ನು ಕೊಡಬೇಕಾಗತ್ತೆ. ಇವತ್ತು ಕೂಡ ಅಧಿಕಾರಿಗಳು ವಿಚಾರಣೆಯನ್ನೇ ಮಾಡುವ ಸಾಧ್ಯತೆ ಇದೆ. ನಾಳೆ ಸ್ಥಳ ಮಹಾಜರಿಗೆ ಕರ್ಕೊಂಡು ಹೋಗಬಹುದಾದ ಸಾಧ್ಯತೆಗಳಿದೆ. ಸೊ ಈಗ ಅಧಿಕಾರಿಗಳು ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೂ ಆತ ಹೇಗೆ ಉತ್ತರ ಕೊಟ್ಟಿದ್ದಾನೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗತ್ತೆ. ಆತನ ಹಿಸ್ಟ್ರಿ ಗೊತ್ತಾಗಬೇಕಾಗತ್ತೆ. ಎಷ್ಟು ವರ್ಷ ಆತ ಧರ್ಮಸ್ಥಳ ಗ್ರಾಮದಲ್ಲಿ ಇದ್ದ, ಅದಾದಮೇಲೆ ಎಲ್ಲಿಗೆ ಹೋದ, ಎಲ್ಲಿ ವಾಸವಿದ್ದ, ಈಗ ಯಾರ ಜೊತೆಗಿದ್ದ, ಇಷ್ಟು ದಿನ ಎಲ್ಲಿ ಕಣ್ಮರೆ ಆಗಿದ್ದ, ಏನು ಕೆಲಸ ಮಾಡ್ಕೊಂಡಿದ್ದ, ಈತನಿಗೆ ಬೇರೆ ಯಾರ್ದಾದ್ರೂ ಕಾಂಟ್ಯಾಕ್ಟ್ ಇದೆಯಾ, ಈತನ ಕಾಂಟ್ಯಾಕ್ಟಲ್ಲಿ ಯಾರೆಲ್ಲ ಇದ್ದಾರೆ, ಈತನ ಲೈಫ್ ಸ್ಟೈಲ್ ಹೇಗಿತ್ತು, ಯಾವ ರೀತಿ ಜೀವನ ಮಾಡ್ತಾ ಇದ್ದ, ಇದೆಲ್ಲವೂ ಕೂಡ ಮುಖ್ಯ ಆಗೋದ್ರ ಜೊತೆಗೆ ಈತ 1995ರಿಂದ 2014ರವರೆಗೂ ಧರ್ಮಸ್ಥಳ ಗ್ರಾಮದಲ್ಲಿ ಕೆಲಸ ಮಾಡಿದ್ನ, ಅದು ಕೂಡ ಬಹಳ ಮುಖ್ಯ ಆಗತ್ತೆ. ಅದಕ್ಕೂ ಕೂಡ ದಾಖಲೆಗಳು ಬೇಕಾಗತ್ತೆ. ಸೊ ಒಂದು ವೇಳೆ ನಾನು ಈ ಬಾಡಿಗೆ ಮನೇಲಿದ್ದೆ ಅಥವಾ ಇಲ್ಲಿ ವಾಸವಾಗಿದ್ದೆ ಅಂತಂದರೆ ಅಲ್ಲಿ ಅಕ್ಕಪಕ್ಕದಲ್ಲೂ ವಿಚಾರಿಸ್ಬೇಕಾಗತ್ತೆ. ಹೌದಾ, ಈ ವ್ಯಕ್ತಿ ಇದ್ನ, ಈ ಥರದ ವ್ಯಕ್ತಿ ಇಲ್ಲಿ ಜೀವನ ಮಾಡಿದ್ನ, ಎಷ್ಟು ವರ್ಷಗಳ ಕಾಲ ಇದ್ದ, ಈತನ ಜೊತೆಗೆ ಯಾರ್ಯಾರಿಗಿದ್ರು, ಸೊ ಅದನ್ನು ಕೂಡ ಕೇಳಬೇಕಾಗತ್ತೆ. ಕನ್ಫರ್ಮೇಷನ್ ಬೇಕಲ್ವಾ. ಯಾವುದೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನಾನು ಅಲ್ಲಿದ್ದೆ, ಹೀಗೆ ಮಾಡಿದ್ದೆ, ಹಾಗೆ ಮಾಡಿದ್ದೆ ಅಂದಿದ ತಕ್ಷಣ ಒಪ್ಕೊಂಡು ತನಿಖೆ ಮಾಡೋದಕ್ಕಾಗಲ್ಲ. ಆತನ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಬೇಕಾಗತ್ತೆ, ಅದನ್ನು ಕೂಡ ಮಾಡಲಾಗತ್ತೆ. ಹಾಗೇನೆ ಈಗೇನು ಆತ ಹೇಳ್ತಾ ಇದ್ದಾನೆ 100 ಶವಗಳನ್ನು ಹೂತು ಹಾಕಿದ್ದೆ ಅಂತ ಅಂದ್ಬಿಟ್ಟು, ಅದು ಯಾವ ಪರಿಸ್ಥಿತಿಯಲ್ಲಿ ಇತ್ತು ಅಂದರೆ ಅದು ಬೆತ್ತಲ ಪರಿಸ್ಥಿತಿಯಲ್ಲಿತ್ತ, ಅರೆ ಬೆತ್ತಲೆ ಪರಿಸ್ಥಿತಿಯಲ್ಲಿತ್ತ, ಕೈ ಮುರಿದಿತ್ತ, ಕಾಲು ಮುರಿದಿತ್ತ, ಆಕ್ಸಿಡೆಂಟ್ ಆಗಿತ್ತಾ, ಸುಟ್ಟ ಗಾಯಗಳಾಗಿತ್ತಾ, ಹಲ್ಲೆ ಮಾಡಿದ ಗಾಯಗಳಾಗಿತ್ತಾ, ಅಥವಾ ಸೂಸೈಡ್ಗಳಾಗಿದ್ವಾ, ಅಥವಾ ಏನಾಗಿತ್ತು, ಸಹಜ ಸಾವ, ಅಸಹಜ ಸಾವ, ಅದೆಲ್ಲವನ್ನ ಆ ವ್ಯಕ್ತಿ ಬಳಿ ಕೇಳ್ತಾರೆ. ಬಂದಂಥ ಹೆಣಗಳು ಯಾವ ಸ್ವರೂಪದಲ್ಲಿತ್ತು, ಯಾವ ಪರಿಸ್ಥಿತಿಯಲ್ಲಿ ಇತ್ತು ಅಂತ. ಅದಕ್ಕೆ ಅವನು ಹೇಗೆ ಉತ್ತರ ಕೊಡ್ತಾನೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ 100 ಶವಗಳ ಪೈಕಿ ಎಷ್ಟು ಹೆಣ್ಣು ಶವಗಳು, ಎಷ್ಟು ಗಂಡು ಶವಗಳು, ಈತ ಹೂತು ಹಾಕಿದ್ದು ಯಾವ ಶವಗಳನ್ನು, ಜೊತೆಗೆ ಆ ಶವಗಳ ಜೊತೆಗೆ ಯಾರು ಬರ್ತಾ ಇದ್ರು, ಇಲ್ಲಿ ಹೂತು ಹಾಕಬೇಕು ಅಂತ ಯಾರು ಹೇಳ್ತಾ ಇದ್ರು, ಅವ್ರು ಹೇಗಿದ್ರು, ಹೇಗೆ ಬರ್ತಿದ್ರು, ಎಷ್ಟು ಜನ ಬರ್ತಾ ಇದ್ರು, ಯಾವ ಹೊತ್ತಿಗೆ ಬರ್ತಾ ಇದ್ರು, ಇದೆಲ್ಲವೂ ಕೂಡ ಪ್ರಶ್ನೆಗಳೇ. ಎಲ್ಲ ಪ್ರಶ್ನೆಗಳಿಗೂ ಕೂಡ SIT ಅಧಿಕಾರಿಗಳಿಗೆ ಉತ್ತರ ಅನ್ನೋದು ಸಿಗಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ 8 ತಾಸುಗಳ ಕಾಲ ವಿಚಾರಣೆಯನ್ನು ಮಾಡಲಾಗಿದೆ.